ಹಲೋ, ಇದು ನನ್ನ ಸೆಕೆಂಡ್ ಡೇ ಮಿನಿ ವ್ಲಾಗ್. ನಾನು ಇವತ್ತು ಎದ್ದಿದ್ದು 12 o'clock ಅಂತ ಅಂದರೆ ಬೆಡ್ ಮೇಲಿಂದ ಎದ್ದಿದ್ದು ಮಾತ್ರ 12 o'clock. ಬಟ್ ನನಗೆ ಎಚ್ಚರ ಆಗಿದ್ದು 6 o'clock ಆಯಿತು. 6 o'clock ಯಾಕೆ ಅಂತ ಅಂದರೆ ನನ್ನ ಕೆಲಸ ಆಯಿತು. ನನ್ನ ಕೆಲಸನೇ ನನ್ನ ಫೋನ್ ಕಾಲ್ಸ್ ಮಾಡಿದ್ರೇ ನನಗೆ ದುಡಿಮೆ. ಆ ಕಾಲ್ನೆಲ್ಲ ಮಾಡ್ಕೊಂಡು ಬೆಡ್ ಮೇಲೆ ಎಲ್ಲ ಕೆಲಸ ಮುಗಿಸಿದ್ದೆ. ಅದಾದಮೇಲೆ ಎದ್ಬಿಟ್ಟು ಹೋಗಿ ನನ್ನ ಮಕ್ಕಳನ್ನ ಮಾತಾಡಿಸ್ಕೊಂಡು ಅವ್ರಿಗೊಂದು ಸ್ವಲ್ಪ ಫುಡ್ ಹಾಕಿ ಬಂದೆ. ಕೆಲಸದಕ್ಕ ರಜಾ ಹಾಕೋಬಿಟ್ಟಿದ್ದಾರೆ, 1 ವೀಕ್ ಅವ್ರು ಊರಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಇವಾಗ ಆ ಕೆಲಸ ಕೂಡ ನಂದೇನೆ. ಮಾಡ್ಕೊಂಡು ಬಂದು ಸೋಫಾ ಮೇಲೆ ಕೂತ್ಕೊಂಡಿದ್ದೆ. ನನ್ನ ತಂಗಿ ಬಂದುಬಿಟ್ಟು ಮಮ್ಮಿ ಫ್ರೆಂಡ್ ಮನೆಗೆ ಕರೀತಾ ಇದ್ದೆ, ಹೋಗೋಣ ಅಂತ ಅಂದ್ಲು. ಏನಕ್ಕೇನು ನಾನ್ ವೆಜ್ ಮಾಡಿದ್ದಾರಂತೆ, ಮಮ್ಮಿ ಬರೋಕ್ಕೆ ಹೇಳ್ತೈತೆ, ಬಾ ಹೋಗೋಣ ಅಂದ್ಲು. ಸೊ ನನ್ನ ತಂಗಿಗೆ ಏನಂತ ಅಂದರೆ, ಬರ್ತೀನಿ ಆದರೆ ನೀನು 50% ಕ್ಯಾಬ್ ಚಾರ್ಜ್ ಕೊಡಬೇಕು ಅಂದೆ. ಓಕೆ ಕೊಡ್ತೀನಿ ಅಂತ ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡಿ ನಾನು ಮತ್ತು ನನ್ನ ತಂಗಿ ನಮ್ಮ ಮಮ್ಮಿ ಫ್ರೆಂಡ್ ಮನೆ ಕಡೆ ಹೊರಟ್ವಿ. ಅಲ್ಲಿ ಹೋಗಿದ ತಕ್ಷಣ ಮೇಯ್ನಾಗಿ ನಂಗೆ ಸರ್ಪ್ರೈಸ್ ಆಗಿದ್ದು ಶಾಲು ಬಂದುಬಿಟ್ಟಿದ್ಲು. ಸೊ ಶಾಲು ಓಡಿ ಬಂದು ತಪ್ಕೊಂಡು ಅಕ್ಕ ಅಂದ್ಕೊಂಡು ಕೂತಿದ್ಲು. ನನಗೆ ಅವಳನ್ನ ನೋಡಿದ್ದೆ ತುಂಬ ಖುಷಿ ಆಯಿತು. ತುಂಬ ದಿನ ಆಗಿತ್ತು ಅವಳನ್ನ ಮೀಟ್ ಮಾಡಿ. ದೆನ್ ಅವಳನ್ನ ಮೀಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಅವಳ ಜೊತೆನೇ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡಿದ್ದು. ಮಮ್ಮಿ ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ರ ಜೊತೆನೂ ಎಲ್ಲರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಮೆಗ ಮಲ್ಕೊಂಡಿದ್ದವಳು ಎದ್ಬಿಟ್ಟು ಬಂದ್ಬಿಟ್ಟು ನನ್ನ ಕಾಲು ನೋಡಿ ಕಾಲುಂಗ್ರ ಹಾಕಿಲ್ಲ ಅಂತ ಅಂದ್ಬಿಟ್ಟು ಫುಲ್ ಬೈತವಳೆ. ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಸರಿ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಇದ್ದರು. ಮಕ್ಳ ಜೊತೆ ಎಲ್ಲ ಆಟ ಆಡಿಕೊಂಡು ಸ್ನ್ಯಾಪ್ ಹಾಕಿ ಅವ್ರ ಜೊತೆ ಎಲ್ಲ ಮಾತಾಡಿಸ್ಕೊಂಡು ದೆನ್ ಅಲ್ಲಿಂದ ನಮ್ಮ ಮಮ್ಮಿನೂ ಪರಿನೂ ಕರ್ಕೊಂಡು ಹೊರಟೆ. ನಮ್ಮ ಅಕ್ಕ ಸ್ವಲ್ಪ ಕೆಲಸ ಹೇಳಿದ್ಲು, ಆ ಕೆಲಸಗಳೆಲ್ಲ ಮಾಡಬೇಕಿತ್ತು. ಸೊ ಅದಕ್ಕೆ ಬೇಗನೆ ಹೊರಟ್ಬಿಟ್ವಿ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋನ್ ಚಾರ್ಜ್ ಹಾಕ್ಕೊಂಡೆ. ಫೋನಲ್ಲಿ ಚಾರ್ಜ್ ಇಲ್ಲ. ಆಮೇಲೆ ಹರ್ಷಿತಾ ಕೂಡ ಬಂದಳು. ಹರ್ಷಿತಾ ನಾನು ಮಮ್ಮಿ ಹೊರಗಡೆ ಹೋದ್ವಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಏನೇನೋ ತಿಂದ್ಕೊಂಡು ಸ್ವಲ್ಪ ತುಂಬ ಕೆಲಸ ಆಯಿತು. ನೆಕ್ಸ್ಟ್ ಡೇಗೆ ಏನೇನು ಕೆಲಸ ಅದ್ರದ್ದೆಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ರೂಮ್ ಕ್ಲೀನಿಂಗ್ ಇತ್ತು, ಅದನ್ನು ಮಾಡಿಕೊಂಡು ದೆನ್ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಬಂದು ಬೆಡ್ ಮೇಲೆ ಮಲ್ಕೊಂಡೆ. ಇದು ಇವತ್ತಿನ ಮಿನಿ ವ್ಲಾಗ್.